ನಮಸ್ಕಾರ, ನಾನು ಕೌಶಲ್ಯ ಫ್ರಮ್ ವರ್ಲ್ಡ್ ಎಜುಕೇಷನ್ ಸೆಂಟರ್. ನಾವಿದ್ದೀವಿ ಓರಲ್ ಸ್ಟೇಟ್ ಯೂನಿವರ್ಸಿಟಿ ಹಾಸ್ಟೆಲಲ್ಲಿ. ಇಲ್ಲಿ ಬನ್ನಿ ಯಾವ ಥರ ಇದೆ ಹಾಸ್ಟೆಲ್, ಒಂದು ಟೂರ್ ಮಾಡೋಣ. ಗರ್ಲ್ಸ್ ರೂಮ್ ಯಾವ ಥರ ಇದೆ, ಬಾಯ್ಸ್ ರೂಮ್ ಯಾವ ಥರ ಇದೆ. ನಮ್ಮ ಜೊತೆ ಸಾಗರ್ ಇದ್ದಾರೆ. ಹಾಗೆ ಸ್ಟೂಡೆಂಟ್ಗಳ ರೂಮ್ಗಳಿಗೆ ಹೋಗಿ ಚೆಕ್ ಮಾಡೋಣ ಯಾವ ಥರ ರೂಮ್ಸ್ ಇದೆ ಅಂತ. ಏನೇನು ಫೆಸಿಲಿಟಿ ಇದೆ ಬೇಸಿಕಲಿ ಇಲ್ಲಿ ರೂಮ್ಸಲ್ಲಿ? ಬೇಸಿಕಲಿ ರೂಮಲ್ಲಿ ಬಾಯ್ಸ್ಗೆ ಸಪ್ರೇಟ್ ಮತ್ತು ಗರ್ಲ್ಸ್ಗೆ ಸಪ್ರೇಟ್ ಇರುತ್ತೆ ಮೇಡಮ್ ರೂಮು. ಆಮೇಲೆ ಬಂದುಬಿಟ್ಟು ವಾಶ್ರೂಮ್ ಸಪ್ರೇಟ್ ಇರುತ್ತೆ. ಓಕೆ, ಕಾಮನ್ ಇಲ್ಲಿ ಅಟ್ಯಾಚ್ ಇಲ್ಲ. ಒಂದು 3-4 ರೂಮ್ಸ್ಗೆ ಒಂದೊಂದು ವಾಶ್ರೂಮ್ ಆ ಥರ ಇರುತ್ತೆ. ಬನ್ನಿ ನೋಡೋಣ ರೂಮ್ಗಳು ಚೆಕ್ ಮಾಡಿ ಹೇಗಿದೆ ಅಂತ. This is the girls' room, right? Come, we'll check. So, hi. Where are you from? I'm from Haryana. Haryana. You're from? I'm from Haryana. You're from? I'm from Punjab. Punjab. Okay, just give me your brief introduction about your team. So this is a 4-seater room, and the 4 of us live here. And the beds are quite comfortable. It's quite spacious room. The lighting is good, and we are slowly becoming friends. Good hostel. So you're first year student? Yes, first year student. Arrived. Okay. So how you feeling here? Really good actually. New experience, and we are enjoying the experience. So you have good support from the hostel? Yes, management and all the that? hostel mates are very helpful, and the management is good, the food is good. It's all. Okay, so you're adjusted here. Yes. Thank you so much for giving the small tour. Here there is a study table and all, no? Yes. So there is a study table here and small makeup Yes. area. It's a vanity cum study table. Okay, Yeah, 2-in-1 use. so quite good. I mean, there's a view also from the room, is it? The view is quite good. Yeah. ಇವಾಗ ನಾವು ನಮ್ಮ ವಾಶ್ರೂಮ್ ಹತ್ರ ಇದ್ದೀವಿ. ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ ಸಪ್ರೇಟ್ ವಾಶ್ರೂಮ್ ಇರುತ್ತೆ. ನಾವು ವಾಶ್ರೂಮ್ ತೋರಿಸ್ತೀವಿ ಯಾವ ಥರ ಇದೆ, ವಾಶ್ರೂಮಲ್ಲಿ ಫೆಸಿಲಿಟೀಸ್ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀವಿ ಇವಾಗ. ಓಕೆ, ಬಟ್ಟೆ ಇಲ್ಲೇ ವಾಶ್ ಮಾಡ್ಕೊಳೋದಾ? ಹಾಂ, ವಾಷಿಂಗ್ ಮಿಷಿನ್. ಓಕೆ, ಒನ್ ವಾಷಿಂಗ್ ಹಾಂ, ಟೈಮ್ ಇರುತ್ತೆ ಮೇಡಮ್. ಒಂದು ರೂಮ್ಗೆ ಎಷ್ಟು ಟೈಮು ಅಂತ. ಆ ಟೈಮ್ ಮುಗಿದ್ಮೇಲೆ ಮತ್ತು ಬೇರೆ ರೂಮ್ಗೆ ಟೈಮ್ ಶುರು ಆಗುತ್ತೆ, ಅವಾಗ ಅವ್ರು ವಾಶ್ ಮಾಡ್ಕೋಬೋದು. ಸ್ಪೆಸಿಫಿಕ್ ಟೈಮಲ್ಲಿ ಮಾತ್ರ ವಾಶ್ ಮಾಡ್ಕೋಬೋದು. ಸೊ ಇಲ್ಲಿ ವಾಶ್ ಮೆಷಿನ್ಸ್ ಎಲ್ಲ ಇದೆ. ಹಾಂ ಮೇಡಮ್. ಓಕೆ, ದಿಸ್ ಇಸ್ ಶವರ್. ದಿಸ್ ಇಸ್ ಫಾರ್ ಶವರ್. ಹಾಂ, ಎಲ್ಲ ಶವರ್ ಇದೆ. ಟಾಯ್ಲೆಟ್ಸ್ ಎಲ್ಲಿದೆ? ಇಲ್ಲಿದೆ ಮೇಡಮ್. ಓಕೆ, ದಿಸ್ ಸೈಡ್ ಇಸ್ ಟಾಯ್ಲೆಟ್. ಓ, ಫಾಸೆಟ್ ಇದೆ. ಹಾಂ ಮೇಡಮ್, 4 ಇದೆ ಮೇಡಮ್. ಶವರ್ಗೆ 4, ಟಾಯ್ಲೆಟ್ಗೆ 4, ಬೇಸಿನ್ 4, ಒಂದೇ ವಾಶ್ರೂಮು. So this is the boys' room. So we have a Karnataka students also living here. So ಬನ್ನಿ ಈ ರೂಮ್ ಹೇಗಿದೆ. ಇದು ಡೀಲಕ್ಸ್ ರೂಮ್ ಅಂತಾರೆ. ಕ್ವೈಟ್ ಸ್ಪೇಷಿಯಸ್ ಇದೆ ಕಂಪೇರ್ ಟು ನಾರ್ಮಲ್ ರೂಮು. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಮತ್ತೆ ಚೆನ್ನಾಗಿದೆ. ಒಳಗಡೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಏನಿದೆ ನೋಡಿ. ಟೂ ಶೇರಿಂಗ್ ಅಲ್ವಾ? ಹಾಂ, 2 ಶೇರಿಂಗ್ ಇದು. ಆ್ಯಂಡ್ ಈ ಸ್ಟಡಿ ಟೇಬಲ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಬಾತ್ರೂಮ್ ಇದೆ. ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಸೊ ಇಲ್ಲಿ ಕಂಫರ್ಟಬಲ್ ಇದೆಯಾ ಇದು? ಹಾಂ, ಫುಲ್ ಕಂಫರ್ಟಬಲ್ ಇದೆ. ಸೊ 2 ಮೆಂಬರ್ಸ್ ಇರ್ತೀವಿ, ಓದ್ಕೊಳ್ಳೋಲ್ಲ. ಎಷ್ಟು ದೂರ ಇದೆ ಇದು ಕಾಲೇಜಿಂದ? ಕಾಲೇಜ್ಗೆ 800 ಮೀಟರ್ಸ್. ಓಕೆ, ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಬರ್ಬೋದು. 15 ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬೋದು. ಸೊ 2 ವರ್ಷ ಆಗಿದೆ. ಹೇಗೆ ಅನಿಸ್ತಾ ಇದೆ ಇಲ್ಲಿ ಕಾಲೇಜು ಹಾಸ್ಟೆಲ್ಲು ಎಲ್ಲ ನೋಡಿದ್ರೆ? ಸೇಮ್ ಅಡ್ಜಸ್ಟ್ ಆಗಿದ್ದೀರಾ? ಹಾಂ, ಪೂರ ಅಡ್ಜಸ್ಟ್ ಆಗಿದೆ. ಸೊ ಬೆಟರ್ ಅನಿಸಿದೆ ಇಲ್ಲಿ ಬಂದು better. ಡಿಸಿಷನ್ ತಗೊಂಡಿದ್ದು ಓರಲ್ ಸ್ಟೇಟಿಗೆ ಬಂದು ಇಲ್ಲಿ ಓದ್ತಾ ಇರೋ ಡಿಸಿಷನು, ಇಲ್ಲಿ ಇರ್ತಾ ಇರೋ ಡಿಸಿಷನು, ಹೌ ಯು ಫೀಲ್? ಸರಿ ಇದೆ. ಸೊ ವೇರ್ ಆರ್ ಯು ಫ್ರಮ್? ಮೈಸೂರು. ಎಲ್ಲಿ ಓದಿದ್ದು ನೀವು? ಸದ್ವಿದ್ಯಾ 12th ಸದ್ವಿದ್ಯಾ. ಓಕೆ, ಮೈಸೂರು ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ರೆ ಖಂಡಿತ ನೀವು ಓರಲ್ ಸ್ಟೇಟ್ಗೆ ಬರ್ಬೋದು, ಬಂದು ಇಲ್ಲಿ ಓದ್ಬೋದು. ನಿಮ್ಮ ಸೀನಿಯರ್ಸ್ ಎಲ್ಲ ಇದ್ದಾರೆ, ನಿಮ್ಮೂರವರೇ ಇದ್ದಾರೆ. ಸೊ ಹುಬ್ಳಿನವರು, ಸಾಗರ್ ಈಸ್ ಫ್ರಮ್ ಹುಬ್ಳಿ, ಈಸ್ ಫ್ರಮ್ ಮೈಸೂರು. ಸೊ ಎಲ್ಲ ಕಡೆ ಕರ್ನಾಟಕದಿಂದ ಎಲ್ಲ ಭಾಗದಿಂದನೂ ಮಕ್ಕಳಿದ್ದಾರೆ. ಇಲ್ಲಿ ಎಷ್ಟು ಜನ ಇರ್ಬೋದು? ಬೆಂಗಳೂರಿನವರು 15 ಜನ ಇದ್ದಾರೆ. 35 to 40 ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್, ಕರ್ನಾಟಕದವರು. ಫ್ರಮ್ ಕರ್ನಾಟಕ. ಸೊ ಎಲ್ಲ ಭಾಗದವರು, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಎಲ್ಲ ಕಡೆಯವರು ಇದ್ದಾರೆ. ಸೊ ಇಲ್ಲಿ ಬಂದರೆ ನಿಮ್ಗೇನು ಕೊರತೆ ಇಲ್ಲ. ಅಫ್ಕೋರ್ಸ್ ನಿಮ್ಮ ಸೀನಿಯರ್ಸ್ ಇದ್ದಾರೆ, ಹೆಲ್ಪ್ ಮಾಡ್ತಾರೆ, ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತಾರೆ. ಇಲ್ಲಿರುವಂಥ ಹಾಸ್ಟೆಲ್ ಕೂಡ ತುಂಬ ಅನುಕೂಲವಾಗಿದೆ ಬಂದು ಇರಲಿಕ್ಕೆ. ಅಫ್ಕೋರ್ಸ್ ಅಬ್ರಾಡ್ ಅಂದಮೇಲೆ ನಿಮ್ಮ ಮನೆ ಥರ ಅಂತೂ ಇರಲ್ಲ ಅಲ್ವಾ? ಯು ಹ್ಯಾವ್ ಟು ಡೂ ಲಿಟ್ಲ್ ಬಿಟ್ ಆಫ್ ಅಡ್ಜಸ್ಟ್ಮೆಂಟ್. ಬಟ್ ಸ್ಟಿಲ್ ಅದರಲ್ಲೂ
ಎಲ್ಲ ರೀತಿ ಫೆಸಿಲಿಟೀಸ್ ಇದೆ, ಇಂಡಿಯನ್ ಮೆಸ್ ಇದೆ. ಖಂಡಿತ ನೀವು ನೆಕ್ಸ್ಟ್ ಇಯರ್ ಅಥವಾ ಫ್ಯೂಚರಲ್ಲಿ ರಷ್ಯಾಗೆ ಬರಬೇಕು, MBBS ಓದಬೇಕು ಅಂದರೆ ಓರಲ್ ಸ್ಟೇಟ್ ಯೂನಿವರ್ಸಿಟಿನ ನಿಮ್ಮ ಒಂದು ಬಕೆಟ್ ಲಿಸ್ಟಲ್ಲಿ ಇಟ್ಕೋಬೋದು. ಥ್ಯಾಂಕ್ ಯು ರಾಹುಲ್. ಥ್ಯಾಂಕ್ ಯು ಸಾಗರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಹಾಸ್ಟೆಲ್ ಟೂರ್. ಥ್ಯಾಂಕ್ ಯು. ಇವಾಗ ನಾವು ಓರಲ್ ಸ್ಟೇಟ್ ಯೂನಿವರ್ಸಿಟಿ ರೂಮ್ಸ್ ಎಲ್ಲ ನೋಡ್ಕೊಂಡ್ಬಂದ್ವಿ, ಹಾಸ್ಟೆಲ್ ರೂಮ್ಸು. ಇವಾಗಿದ್ದೀವಿ ಮೆಸ್ಸಲ್ಲಿ. ಸೊ ಸಾಗರ್ ನಮಗೆ ಮೆಸ್ ಟೂರ್ ಕೊಡ್ತಾರೆ. ಇಲ್ಲಿ ಅಡುಗೆ ಎಲ್ಲಿ ಮಾಡ್ತಾರೆ, ಕಿಚನ್ ಇದೆ, ಡೈನಿಂಗ್ ಏರಿಯಾ ಇದೆ. ಸೊ ವಿಲ್ ಚೆಕ್ ಎವ್ರಿಥಿಂಗ್. ಇಲ್ಲಿ ಅಡುಗೆ ಏನೇನು ಮಾಡ್ತಾರೆ, ಮೆನ್ಯೂ ಏನಿರುತ್ತೆ, ವಿಲ್ ಆಸ್ಕ್ ಎವ್ರಿಥಿಂಗ್ ಅಬೌಟ್ ಮೆಸ್ ವಿತ್ ಸಾಗರ್ ವಿಲ್ ಹೆಲ್ಪ್ ಯು ಔಟ್. ಇದು ಬಂದ್ಬಿಟ್ಟು ನಮ್ಮ ಕಿಚನ್ ಇಲ್ಲೆಲ್ಲ 4-5 ಇಂಡಕ್ಷನ್ ಇದೆ, ದೊಡ್ಡ ಇಂಡಕ್ಷನ್ ಇದೆ. ನಮ್ಮ ಹತ್ರ 3-4 ಇಂಡಿಯನ್ ಶೆಫ್ಸ್ ಇದ್ದಾರೆ, ಅವರೇ ಕುಕ್ ಮಾಡೋದು. ಇಲ್ಲಿ ಇಂಡಿಯನ್ ಫುಡ್ ಇರುತ್ತೆ ಎಲ್ಲ. ಮೆನ್ಯೂ ಬಂದ್ಬಿಟ್ಟು ಸ್ಟೂಡೆಂಟು ಮತ್ತು ಸರು ಮಾತಾಡ್ಕೊಬಿಟ್ಟು ಚೆನ್ನಾಗಿ ಯಾವ್ದಿರುತ್ತೋ ಮತ್ತೆ ಏನು ಬೇಕು ಅದೆಲ್ಲ ಮಾತಾಡ್ಕೊಬಿಟ್ಟು ಮೆನ್ಯೂ ಸೆಟ್ ಮಾಡ್ತಾರೆ ಮೇಡಮ್. ಇವತ್ತು ಬಂದ್ಬಿಟ್ಟು ಇದು ಮಾಡಿದ್ವಿ ನಾವು, ರೋಟಿ ಮತ್ತೆ ರಾಯ್ತಾ. ಮೇಡಮ್ ಆ ಥರ. ಮತ್ತೆ ಅಲ್ಲೆಲ್ಲ ವಾಶ್ ಎಲ್ಲ ನಾವೇ ಮಾಡ್ಕೋಬೇಕು, ಮನೆ ಥರ ಇರಲ್ಲ ಮೇಡಮ್. ಸ್ವಲ್ಪ ತಟ್ಟೆಗಳೆಲ್ಲ ನಾವೇ ತೊಳ್ಕೊಬೇಕಾಗುತ್ತೆ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಡೈನಿಂಗ್ ಹಾಲ್ ಇದೆ, ಮತ್ತೆ ಇದು ಫ್ರಿಜ್ಜು. ನಾವೇನಾದ್ರೂ ಇಟ್ಕೋಬಹುದು, ಏನಾದ್ರೂ ಇವಾಗ ಮಾಡ್ಕೋಬಹುದು ಮೇಡಮ್. ಮೆಸ್ ಫುಡ್ ಬೋರ್ ಆಯ್ತಂದ್ರೆ ನೀವೇನಾದ್ರೂ ಸಂಡೇ ಏನಾದ್ರೂ ಕಾಲೇಜ್ ಏನು ಸೂಟಿ ಇದ್ರೆ ಮೇಡಮ್ ಅವಾಗ ಮಾಡ್ಬೋದು ಮೇಡಮ್. ಬೇಸಿಕಲಿ ಇಲ್ಲಿ ಫುಡ್ ಬೇಸಿಕಲಿ ಲಂಚ್ ಅಲ್ಲಿ ಡಿನ್ನರ್ ಅಲ್ಲಿ ಏನಿರುತ್ತೆ? ನಾನ್ ವೆಜಿಟೇರಿಯನ್ಸ್ಗೆ ವೀಕ್ಲಿ ಟ್ವೈಸ್ ಇಲ್ಲಾಂದ್ರೆ ಥ್ರೈಸು ಚಿಕನ್ ಇರುತ್ತೆ ಮೇಡಮ್. ಯಾವಾಗ ಚಿಕನ್ ಮಾಡಿರ್ತಾರಲ್ಲ ಅವಾಗ ವೆಜಿಟೇರಿಯನ್ಸ್ಗೆ ಪನ್ನೀರ್ ಇರುತ್ತೆ. ಪನ್ನೀರ್ ಇಲ್ಲ ಅಂದ್ರೆ ಮಶ್ರೂಮು ಏನಾದ್ರು ಸ್ಪೆಷಲ್ ಇರುತ್ತೆ, ಆ ಥರ ಇರುತ್ತೆ. ಯೂಶಲಿ ರೈಸ್ ಅಲ್ಲಿ ಏನೇನು ಮಾಡ್ತಾರೆ? ರೈಸು ಮತ್ತೆ ರಾಜ್ಮಾ ಮಾಡ್ತಾರೆ, ರೈಸು ದಾಲ್ ಮಾಡ್ತಾರೆ, ಮತ್ತೆ ರೈಸ್ ಜೊತೆ ಯಾವ್ದಾದ್ರು ಒಂದು ಸಾಂಬಾರು ಆಸ್ ಕಾಂಬಿನೇಷನ್ ಹಂಗೆ ಮಾಡ್ತಾರೆ. ಚಿಕನ್ ಜೊತೆನೂ ರೈಸು ಇರುತ್ತೆ ಮತ್ತೆ ರೋಟಿನೂ ಇರುತ್ತೆ ಮೇಡಮ್. ಅಲ್ಲಿ ಡೈನಿಂಗ್ ಹಾಲ್ ಇದೆ ಮೇಡಮ್, ಅಲ್ಲಿ ಹೋಗೋಣ ಬನ್ನಿ. ಇದು ಡೈನಿಂಗ್ ಹಾಲ್. ನಾವ್ ಇಲ್ಲೆಲ್ಲ ಕುತ್ಕೋಬಿಟ್ಟು ಊಟ ಮಾಡ್ತೀರಾ, ಎಂಟರ್ಟೈನ್ಮೆಂಟ್ ಆಗುತ್ತೆ ಮೇಡಮ್. ಇಲ್ಲಿ ಟಿವಿನೂ ಇದೆ, ಬೇಕಿದ್ರೆ ನಾವು ಯೂಟ್ಯೂಬ್ ಅಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ನಾವು ಪ್ಲೇ ಮಾಡ್ಕೊಬಿಟ್ಟು ನೋಡ್ಬೋದು ಮೇಡಮ್. ಫ್ರೀ ಟೈಮ್ ಇರುತ್ತೆ. ಏನಾದ್ರು ಪಾರ್ಟಿ ಗಿಲ್ಟಿ ಏನಾದ್ರು ಮಾಡ್ಬೋದ್ರೆ ಮಾಡ್ಬೋದು. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಮೇಡಮ್. ಡೆಕೋರೇಷನ್ ಮಾಡ್ಬಿಟ್ಟು ಇಲ್ಲಿ ಮಾಡ್ಬೋದು. ಸ್ಮಾಲ್ ಫ್ರೆಂಡ್ಸ್ ಯಾರ್ದು ಬರ್ತ್ಡೇ ಇದೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ಕೈಂಡ್ ಆಫ್ ಲೀಜರ್ ಏರಿಯಾ. ಓಕೆ. ಸೊ ಇಲ್ಲಿ ಹೆಂಗಿದೆ ಊಟ ಗೀಟ ಎಲ್ಲ ಸೆಟ್ ಆಗ್ತಾರೆ? ಎಲ್ಲ ಸೆಟ್ ಆಗ್ತಾರೆ ಮೇಡಮ್. ಸ್ಟಾರ್ಟಿಂಗ್ ಫಸ್ಟ್ 1 ಮಂತ್ ಇಂದ 2 ಮಂತ್ ವರೆಗೂ ಅಡ್ಜಸ್ಟ್ ಆಗೋಕೆ ಟೈಮ್ ಹಿಡಿಯುತ್ತೆ ಮೇಡಮ್. ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ದೇಶ ಬಿಟ್ಟು ದೇಶ ಬಂದಾಗ ಅಷ್ಟಾದ್ರೂ ಮಾಡ್ಕೋಬೇಕು ಮೇಡಮ್. ಸೊ ಇಲ್ಲ ನಮ್ಗೆಲ್ಲ ಇಂಡಿಯಾ ತರ ಬೇಕು, ಬೆಂಗಳೂರು ತರ ಬೇಕು, ಹುಬ್ಳಿ ತರ ಬೇಕು, ರೊಟ್ಟಿ ಬೇಕು, ಹಿಂಡಿ ಬೇಕು ಅಂದ್ರೆ ಅಫ್ಕೋರ್ಸ್ ಅಲ್ಲೇ ಇಂಡಿಯಾದಲ್ಲೇ ಇರ್ಬೇಕಾಗುತ್ತೆ ಅಲ್ವಾ? ಸೊ ಇಲ್ಲಿ ಬಂದ್ಮೇಲೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಜೊತೆಗಿರ್ತಾರೆ. ಯೂಶಲಿ ಇದು ಫುಡ್ ಮೆನ್ಯೂನು ಅದು ಆಸ್ ಪರ್ ದಟ್ ಡಿಸೈಡ್ ಇರುತ್ತೆ ಅಲ್ವಾ? ಸೊ ಅಡ್ಜಸ್ಟ್ ಆಗಬೇಕು. ಸೊ ವಾಟ್ ಯು ಥಿಂಕ್, ಮಕ್ಕಳು ಅಡ್ಜಸ್ಟ್ ಆಗ್ತಾರೆ ಮೇಡಮ್? ಆಸ್ ಕಂಪೇರ್ ಟು ಬೇರೆ ಹಾಸ್ಟೆಲ್ ಎಲ್ಲ ನಾವೇ ಕುಕ್ ಮಾಡ್ಕೋಬೇಕು ಮೇಡಮ್. ಅಲ್ಲಿ ಹೆಂಗಿರುತ್ತಂದ್ರೆ ನಿಮ್ಗೆ ಟೈಮ್ ಸಿಗಲ್ಲ, ನೀವು ಕುಕ್ ಮಾಡ್ಕೋಬೇಕು. ಡೈಲಿ ವರ್ಕ್ ಇರುತ್ತೆ, ಕ್ಲಾಸ್ ವರ್ಕ್, ಹೋಮ್ ವರ್ಕ್ ಎಲ್ಲ ಕ್ಲಾಸಲ್ಲೆಲ್ಲ ಕೊಡ್ತಾರೆ ಮೇಡಮ್. ಓದ್ಕೋಬೇಕು. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂತ ಸಬ್ಜೆಕ್ಟು ಎಲ್ಲ ಟಫ್ ಸಬ್ಜೆಕ್ಟ್ ಮೇಡಮ್. ಓದ್ಕೋಬೇಕಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಹಾಸ್ಟೆಲಲ್ಲಿ ಇದ್ರೆ ಇವಾಗ ಇವ್ರಿಗೂ ಓದಬೇಕು, ಊಟ ಮಾಡೋದು, ಇಲ್ಲಿ ತಳಗಡೆ ಬಂದು ಊಟ ಮಾಡೋದು, ಮೇಲೆ ಹೋಗೋದು ಮೇಡಮ್, ಅಷ್ಟೇ ಕೆಲಸ. ಅದೇ ನೀವೇನಾದರೂ ಬೇರೆ ಹಾಸ್ಟೆಲ್ ಹೋದ್ರೆ, ಗೌರ್ಮೆಂಟ್ ಹಾಸ್ಟೆಲ್ ಹೋದ್ರೆ ಮಾರ್ನಿಂಗ್ ನೀವು ಕುಕ್ ಮಾಡ್ಕೋಬೇಕು, ಆಫ್ಟರ್ನೂನ್ ಅಲ್ಲಿ ಮಾಡ್ಕೋಬೇಕು, ನೈಟ್ ಅಲ್ಲಿ ಮಾಡ್ಕೋಬೇಕು, ಟೈಮೇ ಸೇರಲ್ಲ. ಬೆಟರ್ ಹಾಸ್ಟೆಲ್ ಅಲ್ಲಿ ಇಲ್ಲಿ ಏನು ಅಡುಗೆ ಮಾಡ್ತಾರೆ ಅದನ್ನ ತಿಂದ್ಬಿಟ್ಟು ಆರಾಮಾಗಿ ಓದ್ಕೊಂಡು ಆರಾಮಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಹಾಸ್ಟೆಲ್ ಟೂರ್. ಎಲ್ಲ ಏನೇನು ಫೆಸಿಲಿಟಿ ಇದೆ, ರೂಮ್ಸ್ ಹೆಂಗಿದೆ, ಮೆಸ್ ಹೆಂಗಿದೆ ಎಲ್ಲ ಚೆಕ್ ಮಾಡಿದ್ವಿ. ನನ್ಗನ್ನಿಸ್ತು ಇದು ಬೆಸ್ಟ್ ಅನಿಸ್ತು. ಸೊ ಮುಂದೆ ಯಾರಾದರೂ ನಮ್ಮ ಕರ್ನಾಟಕದಿಂದ ಬರೋ ಮಕ್ಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕದಿಂದ ಬರೋರಿಗೆಲ್ಲ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಮೇಡಮ್ ಹೆಲ್ಪ್ ಮಾಡ್ತಾರೆ. ಏನಾದರೂ ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಯಾವ ಯೂನಿವರ್ಸಿಟಿ ಚೂಸ್ ಮಾಡಬೇಕು, ಎಲ್ಲಿ ಚೂಸ್ ಮಾಡಬೇಕು, ರಷ್ಯಾದಲ್ಲಿ ಮತ್ತು ಬೇರೆ ಕಂಟ್ರಿದಲ್ಲಿ ಯಾವ ಚೂಸ್ ಮಾಡಬೇಕು, ಅದು ರಷ್ಯಾದಲ್ಲಿ ಮಾಡಿದ್ರೆ ಯಾವ್ದು ಮಾಡಬೇಕು ಅಂತ ನಮ್ಮ ಮೇಡಮ್ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಕೋಆಪ್ರೇಟಿವ್, ತುಂಬ ಹೆಲ್ಪ್ ಮಾಡ್ತಾರೆ ಏನಾದರೂ ಈ ವಿಷಯದಲ್ಲೆಲ್ಲ. ಏನಾದರೂ ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ನೀವು. ಮೇಡಮ್ ಎಲ್ಲ ಇಲ್ಲಿ ಬಂದಾಗ ಸರ್ಸ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ನಾವಿರ್ತೀವಿ. ನಮಗೆಲ್ಲ 1-2 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮ್ಗೆ ಏನೇನಿರುತ್ತೆ ಎಲ್ಲ ಗೊತ್ತಿರುತ್ತೆ. ರಿಜಿಸ್ಟ್ರೇಷನ್ದಾಯ್ತು, ವೀಸಾದಾಯ್ತು, ನಾವೇ ಹೋಗ್ಬಿಟ್ಟು ನಾವೇ ಪ್ರೊಸೀಜರ್ ಮಾಡ್ಬೋದು ಮೇಡಮ್. ಹಂಗಿದ್ರೆ
ಅದೇ ನಿಮ್ So, ನಿಮ್ದು ಒಂದು ಹೆಲ್ಪ್ ಇರುತ್ತೆ ಇಲ್ಲಿ ಹಾ ಬಂದಾಗ. ಅದೇ ಏನ್ ಭಯ ಇವಾಗ ನಮ್ಮವರು ಅಂತ ಇರುತ್ತಲ್ಲ ಮೇಡಮ್, ನಮ್ಮವರು ಅಂದ್ರೆ ಕರ್ನಾಟಕದವರು ಅಂತ ಇರುತ್ತೆ, ಆ ಫೀಲಿಂಗೋಸ್ಕರ ನಾವು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ತೀವಿ. ಹೌದು, ಈಗ ನಾವು ಓರಲ್ ಸ್ಟೇಟಿಗೆ ಬರ್ತಿದೀವಿ ಅಂದ್ರೆ ನಾವು ಯಾರೋ ಒಬ್ರೇ ಬರ್ತಿಲ್ಲ. ಒಬ್ಬರೇ ಬರ್ತಿಲ್ಲ, ಇನ್ನು ನಾವು ಇದೀವಿ ಇಲ್ಲಿ, ನಾವು ಇಲ್ಲಿ ಏನಾದ್ರು ನಿಮ್ಗೆ ಹೆಲ್ಪ್ ಬೇಕಿದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಆ ತರ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಟೂರ್. ವೆಲ್ಕಮ್ ಮ್ಯಾಮ್, ವೆಲ್ಕಮ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.